ಕಲರ್ ಟಾಕೀಸ್ ವೀಕ್ಷಕರೆಲ್ಲರಿಗೂ ಜೈ ಶ್ರೀನಿವಾಸನ್ ಗುರುಜಿ ಇರೋದೇ ಪೂರ್ವಕವಾದ ನಮಸ್ಕಾರಗಳು. ವೀಕ್ಷಕರೇ, ತಮ್ಮೆಲ್ಲರಿಗೂ ಗುರು ಬದಲಾವಣೆ 2026 ದ್ವಾದಶ ರಾಶಿಗಳ ರಾಶಿಫಲ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಗುರು ಬ್ರಹ್ಮ ಗುರು ವಿಷ್ಣು ಗುರರ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಜೈ ಸಿದ್ಧಿವಿನಾಯಕ, ಜೈ ಶರಬೇಶ್ವರ, ಜೈ ಮಹಾಕಾಳಿ, ಜೈ ಮಹಾವತಾರ್ ಬಾಬಾ, ಜೈ ಕಾದ್ರಿ ಲಕ್ಷ್ಮೀ ನರಸಿಂಹ, ಜೈ ಶ್ರೀಕೃಷ್ಣ, ಜೈ ಹನುಮಾನ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಆರಾಮಾಗಿದ್ದೀರಾ ಸ್ನೇಹಿತರೆ? ಹುಷಾರಾಗಿದ್ದೀರಾ? ಇವತ್ತು ನಾವು ಮಾತಾಡಿಕೊಟ್ಟಿರ್ತಕ್ಕಂಥ ವಿಶೇಷ ಏನಂದರೆ ಗುರು ಬದಲಾವಣೆ 2026 ದ್ವಾದಶ ರಾಶಿಗಳ ರಾಶಿಫಲ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ 2026 ಗುರು ಬದಲಾವಣೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಮಾತಾಡಿಕೊಟ್ಟಿದ್ದೀವಿ. ಈ ಕೂಡಲೇ ತಾವೆಲ್ಲ ಕಲರ್ ಟಾಕೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ತಪ್ಪದೇ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಒಳಗೆ ಹೋಗೋಣವಾ? ಬನ್ನಿ. 2/6/2026 ಮಂಗಳವಾರ, ಆಲ್ಮೋಸ್ಟ್ ಸೂರ್ಯೋದಯ ತಗೊಳ್ಳೋಣ. ಒಂದು 6:15, 6:15. ಸೊ ಗುರು ಬದಲಾವಣೆ ಮಿಥುನ ರಾಶಿಯಿಂದ ಕರ್ಕಟಕ ರಾಶಿಗೆ ಗುರು ಪ್ರವೇಶ ಮಾಡ್ತಾ ಇದ್ದಾರೆ. ಇದೊಂದು ಮೇಷರಾಶಿಯವರಿಗೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಮಾತಾಡೋಣ. ಸೊ ಮೇಷರಾಶಿಯವರಿಗೆ ಪ್ಲಾನೆಟರಿ ಪೊಸಿಷನ್ ಹೇಗಿದೆ ಅಂತ ನೋಡೋಣ. ರಾಶಿಯಲ್ಲಿ ಮಂಗಳ ಗ್ರಹ, ಕುಜಗ್ರಹ, ರಾಶಿಯಾಧಿಪತಿ ಅನ್ನೋ ಕುಜಗ್ರಹ ರಾಶಿಯಲ್ಲೇ ಇದ್ದಾನೆ. ಇವಾಗ ನಮ್ಮಲ್ಲಿ ನಮ್ಮ ಸ್ವಂತ ಮನೇಲಿ ನಾವು ಇದ್ದೀವಿ ಅಂದರೆ ನಾವು ರಾಜನೇ. ನಾವು ಬೇರೆ ಎಲ್ಲಾದರೂ ಹೋದ್ರಿಂದ್ರೆ ನಾವು ಅದನ್ನು ಹುಡುಕಬೇಕು, ಇದನ್ನು ಹುಡುಕಬೇಕು ಅಂತ ಇರುತ್ತೆ. ನಿಜ ಅಲ್ವಾ? ನಮ್ಮ ಮನೇಲಿ ನಾವು ಇದ್ದೀವಿ ಅಂದರೆ ಲೈಟ್ ಇದ್ದರೂ ಸರಿ, ಲೈಟ್ ಇಲ್ಲಂದ್ರೂ ಸರಿ, ಎಲ್ಲಿ ಕಿಚನ್ಗೆ ಹೋಗ್ಬೇಕು ಹೋಗಿ ನೋಡ್ತೀವಿ, ಎಲ್ಲಿ ಯಾವ ಜಾಗಕ್ಕೆ ಹೋಗ್ಬೇಕಂದ್ರೂ ಹೋಗಿ ನೋಡ್ತೀವಿ. ಯಾಕಂದರೆ ನಮ್ಮ ಮನೆ ಅಭ್ಯಾಸ ಆಗ್ಬಿಟ್ಟಿರುತ್ತೆ ನಮಗೆ. ಆ ರೀತಿ ಸ್ವಂತ ಮನೆಯಲ್ಲಿ ಗ್ರಹ ಇರತಕ್ಕಂಥದ್ದು ವಿಪರೀತ ರಾಜಯೋಗವನ್ನು ಕೊಡುತ್ತೆ ಮೇಷರಾಶಿಯವರಿಗೆ ಈ ಗುರು ಬದಲಾವಣೆ, ಎಲ್ಲ ಕ್ಯಾಟಗರಿ ಪೀಪಲ್ಗೂ. ಆಮೇಲೆ 11ನೇ ಮನೇಲಿ ರಾಹು. ಜ್ಯೋತಿಷ್ಯ ಶಾಸ್ತ್ರದಲ್ಲಿ 11 ಅನ್ನೋದಕ್ಕೆ ಏಕದಶ ಸ್ಥಾನ ಅಂತಾರೆ. ಏಕದಶ ಸ್ಥಾನ ಕೋಟಿ ದೋಷ ನಿವಾರಣ ಅಂತ. 11ನೇ ಮನೆಯಲ್ಲಿ ಲಾಭ ಸ್ಥಾನದಲ್ಲಿ ರಾಹು ಇರೋದ್ರಿಂದ ಇವರಿಗೆ ಬಹಳಷ್ಟು ಹಣಕಾಸಿನ ವೃದ್ಧಿ, ಅಭಿವೃದ್ಧಿ ಎಲ್ಲ ಆಗುತ್ತೆ, ಲಾಭವಾಗುತ್ತೆ. ಯಾವುದೇ ಕೆಲಸ ಮಾಡಿದ್ರೂ ಕೂಡ ಈ ಗುರು ಬದಲಾವಣೆ ಇವರಿಗೆ ಲಾಭವನ್ನು ತಂದು ಕೊಡುತ್ತೆ. ₹1 ಇನ್ವೆಸ್ಟ್ ಮಾಡಿದ್ರೆ ಅದಕ್ಕೆ ₹10, ₹10 ಇನ್ವೆಸ್ಟ್ ಮಾಡಿದ್ರೆ ₹100 ಹತ್ರ ಲಾಭವನ್ನು ಕೊಡುತ್ತೆ. ಆಮೇಲೆ 3ನೇ ಮನೆಯಲ್ಲಿ ಶುಕ್ರ ಬಂದು ಮೇಷರಾಶಿಗೆ ಧನಸ್ಥಾನಾಧಿಪತಿ ಮತ್ತು ವಾಕ್ಸ್ಥಾನಾಧಿಪತಿ, ಧನಸ್ಥಾನಾಧಿಪತಿ ಮತ್ತು ಕಳತ್ರ ಸ್ಥಾನಾಧಿಪತಿ, 7ನೇ ಅಧಿಪತಿ. ಧನಸ್ಥಾನಾಧಿಪತಿ, ವಾಕ್ಸ್ಥಾನಾಧಿಪತಿ, ಕಳತ್ರ ಸ್ಥಾನಾಧಿಪತಿ 3ನೇ ಮನೇಲಿದ್ದಾನೆ. ಯಾವತ್ತಾಗಲಿ 3, 6 ಆಮೇಲೆ 8, 12 ಒಂಥರ ದುಸ್ಥಾನ. ಅಲ್ಲಿ ಗ್ರಹಗಳು ಹೋದರೆ ಪವರ್ಲೆಸ್ ಆಗುತ್ತೆ ಅಂತಾರೆ. ಆದರೆ ಶುಕ್ರನಿಗೆ ಅದು ಇಲ್ಲವೇ ಇಲ್ಲ. ಅವನು 3ನೇ ಮನೆ ಆಗಲಿ, 6ನೇ ಮನೆ ಆಗಲಿ, ಅವನು 8ನೇ ಮನೆ ಆಗಲಿ, 12ನೇ ಮನೆಯಲ್ಲಿ ಒಳ್ಳೇದು ಮಾಡ್ತಾನೆ. ಅದರಿಂದ ಒಳ್ಳೆಯದಾಗುತ್ತೆ. 3ನೇ ಅಧಿಪತಿ ಬುಧ, ಸ್ವಂತ ಮನೆ, ನೋ ಪ್ರಾಬ್ಲಮ್ ಬಿಡಿ. ಆಮೇಲೆ 2ನೇ ಮನೆಯಲ್ಲಿ ಪಂಚಮ ಸ್ಥಾನಾಧಿಪತಿ ಅನ್ನೋದು ಸೂರ್ಯ ಬಂದು ಪೂರ್ವ ಪುಣ್ಯ ಸ್ಥಾನಾಧಿಪತಿ, 5ನೇ ಅಧಿಪತಿ, 2ನೇ ಮನೆಯಲ್ಲಿದ್ದಾನೆ ವೃಷಭ ರಾಶಿಯಲ್ಲಿ. ಇದು ಪ್ಲಸ್ ಪಾಯಿಂಟೇ. 4ನೇ ಸ್ಥಾನಾಧಿಪತಿ ಅಂತ ಕರಿತೀವಿ, ಸುಖ ಸ್ಥಾನಾಧಿಪತಿ ಮೇಷರಾಶಿಗೆ 4ನೇ ಅಧಿಪತಿ. 9ನೇ ಮನೆಯಲ್ಲಿದ್ದಾನೆ ಚಂದ್ರ, ಎಲ್ಲಿ? ಧನುರ್ ರಾಶಿಯಲ್ಲಿ. ಇದು ಪ್ಲಸ್ ಪಾಯಿಂಟ್. 12ನೇ ಮನೆಯಲ್ಲಿ ಶನಿ. 12ನೇ ಮನೆಯಲ್ಲಿ ಶನಿ ಒಂದು ಸ್ವಲ್ಪ ಮೈನಸ್ ಪಾಯಿಂಟ್ ಆಗ್ಬೋದು. 5ನೇ ಮನೆಯಲ್ಲಿ ಕೇತು ಒಂದು ಸ್ವಲ್ಪ ಮೈನಸ್ ಪಾಯಿಂಟ್ ಆಗ್ಬೋದು. ಇವೆರಡು ಮೈನಸ್ ಪಾಯಿಂಟ್ ಬಿಟ್ಟರೆ 80-90% ವಿಪರೀತ ರಾಜಯೋಗ ಬರ್ತಕ್ಕಂಥದ್ದು ಮೇಷರಾಶಿಯವರಿಗೆ ಅಂದರೆ ತಪ್ಪಾಗಲ್ಲ. ಈಗ ಕ್ಯಾಟಗರಿ ವೈಸ್ ನೋಡ್ಬಿಡೋಣ. ಎಜುಕೇಷನಲ್ಲಿರತಕ್ಕಂಥವ್ರಿಗೆ ಖಂಡಿತವಾಗ್ಲೂ ಚೆನ್ನಾಗಿರುತ್ತೆ. 11ನೇ ಮನೇಲಿ ರಾಹು ಅಲ್ವಾ, 2ನೇ ಮನೇಲಿ ಸೂರ್ಯ ಅಲ್ವಾ, ಬುಧ ಸ್ವಂತ ಮನೇಲಿದ್ದಾನೆ 3ನೇ ಮನೇಲಿ. ಅದರಿಂದ ಎಜುಕೇಷನ್ ಮಾಡ್ತಿರ್ತಕ್ಕಂಥ ಪ್ರೈಮರಿ ಸ್ಕೂಲಿಂದ ಹಿಡಿದು ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡೋರವರೆಗೂ ತುಂಬ ಚೆನ್ನಾಗಿರ್ತಾರೆ. ನೆಕ್ಸ್ಟು ಕೆಲಸ ಕಾರ್ಯಗಳೆಲ್ಲ ಮಾಡ್ತಿರ್ತಕ್ಕಂಥವ್ರಿಗೆ ಹೇಗಿರುತ್ತೆ? ಅದರಲ್ಲಿ ಕೂಡ ಸ್ಟೂಡೆಂಟ್ಸ್ಗೆ ಈ ಮೇಷರಾಶಿಯಲ್ಲಿ ಹುಟ್ಟೋರು ಕಾಮನ್ ಆಗಿಯೇ ಮಂಗಳ ಗ್ರಹ ಅವರ ಅಧಿಪತಿ ಅಲ್ವಾ. ಅದರಿಂದ ಇವರೆಲ್ಲನೂ ಫಿಸಿಕಲಿ ತುಂಬ ಫಿಟ್ ಆಗಿರ್ತಾರೆ. ಅಥ್ಲೆಟ್, ಸ್ಪೋರ್ಟ್ಸ್ ಪರ್ಸ್ನಾಲಿಟಿ. ಅದು ಸ್ಪೋರ್ಟ್ಸ್ ಅಂತ ಹೇಳಿದ್ರು ಕೂಡ ಕರಾಟೆ, ಬಾಕ್ಸಿಂಗು, ಈ ಥರ ಸಾಹಸಮಯವಾದಂಥ ಕ್ರೀಡೆಗಳು ಆ ಥರದ್ರಲ್ಲೆಲ್ಲ ಇರ್ತಾರೆ. ಆರ್ಚರಿ, ಶೂಟಿಂಗ್ ಮಾಡ್ತಕ್ಕಂಥದ್ದು, ಆಮೇಲೆ ಖಡ್ಗ ಉಪಯೋಗಿಸಿ ಮಾಡ್ತಾರಲ್ಲ ಸ್ವೋರ್ಡಿಂಗ್, ಇದೆಲ್ಲ ಕಲ್ತಿರ್ತಕ್ಕಂಥವ್ರಾಗಿರ್ತಾರೆ. ಆ ಕೋಟಾದ್ರ ಮೇಲೆ ಇವರಿಗೆ ಸ್ಪೋರ್ಟ್ಸ್ ಕೋಟಾದ್ರ ಮೇಲೆ ಅವ್ರು ಅಂದ್ಕೊಂಡಿದ್ದ ಕಾಲೇಜಿಗೆ, ಅವ್ರು ಅಂದ್ಕೊಂಡಿದ್ದ ಸ್ಕೂಲ್ಗೆ ಅವರು ಶಿಫ್ಟ್ ಆಗ್ಬೋದು. ಸ್ಪೋರ್ಟ್ಸ್ ಪರ್ಸನಾಲಿಟಿಗಾರಿಗಿರ್ತಾರೆ. ಅದು ಅಥ್ಲೆಟ್ ಇರ್ತಾರೆ. ಅದರಿಂದ ಯಾರು ಸ್ಟೂಡೆಂಟ್ಸಲ್ಲಿ ಅಥ್ಲೆಟ್ ಇರ್ತಾರೋ ಅವ್ರಿಗೆ ರಿವಾರ್ಡ್ಸು ಕೂಡ ಈ ವರ್ಷ ಬರ್ಬೋದು. ಇವಾಗ ಏಕಲವ್ಯ ಅವಾರ್ಡ್ ಅಂತಾರೆ, ಆಮೇಲೆ ಇನ್ನೊಂದು ಅವಾರ್ಡ್ ಅಂತಾರೆ, ದ್ರೋಣಾಚಾರ್ಯ ಅವಾರ್ಡ್ ಅಂತಾರೆ, ಅರ್ಜುನ ಅವಾರ್ಡ್ ಅಂತಾರೆ. ಈ ಥರ ಎಲ್ಲ ದೊಡ್ಡ ದೊಡ್ಡ ಅವಾರ್ಡ್ ಕೂಡ ಸಿಗೋ ಚಾನ್ಸಸ್ ಈ ವರ್ಷ ಇದೆ ಸ್ಟೂಡೆಂಟ್ಸ್ಗೆ. ಎರಡನೇದಾಗಿ ಇನ್ನು ಕೆರಿಯರ್,
ಬಿಸ್ನೆಸ್ ಎರಡನ್ನೂ ಕಂಪೇರ್ ಮಾಡುವಾಗ ಸ್ವಂತ ಉದ್ಯೋಗ ಮಾಡ್ತಿರ್ತಕ್ಕಂಥವ್ರಿಗೆ ವಿಪರೀತ ರಾಜಯೋಗ 11ನೇ ಮನೆಯಲ್ಲಿ ರಾಹು ಇರೋದ್ರಿಂದ ಬೈಯಿಂಗ್, ಸೆಲ್ಲಿಂಗ್, ರಿಯಲ್ ಎಸ್ಟೇಟು, ಮೆಡಿಸನ್ನು, ಈವನ್ ಕೆಮಿಕಲ್ಸು, ಎಕ್ಸ್ಪೋರ್ಟ್ ಇಂಪೋರ್ಟ್ಸು ಇದೆಲ್ಲ ಮಾಡ್ತಿರ್ತಕ್ಕಂಥ ಬಿಸ್ನೆಸ್ ಪೀಪಲ್ ಅಂದರೆ ಆಲ್ ಟೈಪ್ಸ್ ಆಫ್ ವೆರೈಟೀಸ್ ಆಫ್ ಬಿಸ್ನೆಸ್ ಅಂದರೆ ಫ್ರಮ್ ವೆಜಿಟೇಬಲ್ ಬಿಸ್ನೆಸ್ ಟು ವೆಜಿಟೇಬಲ್ ಬಿಸ್ನೆಸ್ ಮಾಡೋದು ಸಿಂಪಲ್ ಬಿಸ್ನೆಸ್, ಗೋಲ್ಡು ಅದು ಇದೆಲ್ಲ ಬೇರೆ ಬಿಸ್ನೆಸ್ ಅಲ್ಲ, ಹೈಯರ್ ಬಿಸ್ನೆಸ್, ಲೋಯರ್ ಲೆವೆಲಿಂದ ಹೈಯರ್ ಬಿಸ್ನೆಸ್ ಪೀಪಲ್ವರೆಗೂ ಚೆನ್ನಾಗಿರುತ್ತೆ. ವರ್ಕಿಂಗ್ ಕ್ಯಾಟಗರಿ ಪೀಪಲಲ್ಲಿ ಪ್ರೈವೇಟ್ ಸೆಕ್ಟ್ರಲ್ಲಿ ಕೆಲಸ ಮಾಡೋರು ಪರವಾಗಿಲ್ಲ, ಗೌರ್ನಮೆಂಟ್ ಸೆಕ್ಟ್ರಲ್ಲಿ ಕೆಲಸ ಮಾಡೋರಿಗೆ ಸ್ವಲ್ಪ ತೊಂದರೆ ಆಗ್ಬೋದು. ಯಾಕಂದರೆ ಸಿಂಹರಾಶಿ ಅನ್ನೋದು ಕೇತು ಗ್ರಹ, ಸಿಂಹರಾಶಿ ಅನ್ನೋದು ಸರ್ಕಾರ, ಸೂರ್ಯ ಅದರ ಅಧಿಪತಿ. ಆಗ ಸರ್ಕಾರದ ಮನೆಯಲ್ಲಿ ಕೇತು ಇರೋದ್ರಿಂದಲೇ ನಾವು ನೋಡ್ಕೊಂಡು ಬಂದಿದ್ದೀವಿ, ಯಾವ ದೇಶದ ಸರ್ಕಾರವೂ ನ್ಯಾಯವಾಗಿಲ್ಲ. ನಮ್ಮ ಪುಣ್ಯಕ್ಕೆ ಭಾರತ ದೇಶದ ಸರ್ಕಾರ ಉಳಿತು. ಯಾವ ಕಡೆ ಆದರೂ ನೀವು ನೋಡಿ, ಅರಬ್ ಕಂಟ್ರೀಸ್ ನೀವು ನೋಡಿ, ಯುರೋಪ್ ಕಂಟ್ರೀಸ್ ನೀವು ನೋಡಿ, US ಇವೆಲ್ಲ ನೋಡಿ, ಎಲ್ಲನೂ ಲೀಡರ್ಸ್ ಎಲ್ಲ ತಲೆ ಕೆಟ್ಟುಬಿಟ್ಟಿದೆಯೋ ಅವ್ರಿಗೆ ಅನ್ನೋ ರೀತಿ ಅವ್ರನ್ನವರೇ ಅಂದ್ಕೊಂಬಿಟ್ಟಿದ್ದಾರೆ. ನಾನಾ ಈ ಕೆಲಸ ಮಾಡ್ತಾಯಿದ್ದೀನಿ ಅಂತ ಅವರೇ ಆತ್ಮಾವಲೋಕನ ಮಾಡ್ಕೊಳ್ತಾ ಇದ್ದಾರೆ, ಈಚೆ ಕಡೆ ಹೇಳ್ಕೊಳಕ್ಕಾಗ್ತಾ ಇಲ್ಲ. ಅದರಿಂದ ಗೌರ್ಮೆಂಟ್ ಸೆಕ್ಟ್ರಲ್ಲಿರ್ತಕ್ಕಂಥ ಮೇಷರಾಶಿಯವರಿಗೆ ಕೆಲವು ನೋಟಿಸಸ್ಸು, ಎನ್ಕ್ವೈರೀಸ್ ಬರ್ಬೋದು. ಆದ್ದರಿಂದ ನೀವು ನಿಮ್ಮ ಪ್ಯಾರಾಮೀಟ್ರಲ್ಲಿ ಕೆಲಸ ಮಾಡಿ. ಟೈಮ್ ಚೆನ್ನಾಗಿದ್ದಾಗ ಪ್ಯಾರಾಮೀಟ್ರ್ ಬಿಟ್ಟು ಕೆಲಸ ಮಾಡಿದ್ರು ಕೂಡ ನಡೆದೋಗುತ್ತೆ. ಬಟ್ ಟೈಮ್ ಸರಿ ಇಲ್ಲ ಅಂದಾಗ ಇದು ಮಾಡಬಾರ್ದು. ಅದರಿಂದ ಸ್ವಲ್ಪ ಹುಷಾರಾಗಿರಿ. ಸೊ ಬಿಸ್ನೆಸ್ ಆಯಿತು, ಕೆರಿಯರ್ ಆಯಿತು, ಎಜುಕೇಷನ್ ಆಯಿತು. ಇನ್ನು ಮ್ಯಾರೇಜ್ ವಿಷಯಕ್ಕೆ ಬಂದರೆ ಖಂಡಿತವಾಗ್ಲೂ ಒಳ್ಳೆ ಸಂಬಂಧಗಳು ಸಿಗೋ ಚಾನ್ಸಸ್ ಉಂಟು. ಮೇಷರಾಶಿಯವರಿಗೆ ಒಳ್ಳೆ ಸಂಬಂಧ ಸಿಗೋ ಚಾನ್ಸಸ್ ಉಂಟು, ಒಳ್ಳೆ ಮನೆತನ ಸಿಗೋ ಚಾನ್ಸಸ್ ಉಂಟು. ಪ್ರಯತ್ನ ಮಾಡಿ. ಮಕ್ಕಳಿಗೆ ಅಂತ ಯಾರಾದರೂ ಟ್ರೈ ಮಾಡ್ತಾ ಇದ್ದರೆ ಅವರು ಪೋಸ್ಟ್ಪೋನ್ ಮಾಡಿಕೊಂಡ್ರೆ ಒಳ್ಳೆಯದು. ನ್ಯಾಚುರಲಾಗಿ ಆದರೆ ಬಿಟ್ಬಿಡಿ. ಕೆಲವರು ಇರ್ತಾರೆ IVF ಮಾಡೋಣ, ಖರ್ಚು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕು, IVF, ಸೆರಗಸಿ, ಆ ಥರದ್ದು ಏನಾದರೂ ಇತ್ತಂದರೆ ಈ ವರ್ಷ ಬೇಡ. ಯಾಕಂದರೆ 5ನೇ ಮನೇಲಿ ಕೇತು ಇದ್ದರೆ ಮಕ್ಕಳಾಗೋದು ಕಷ್ಟ. ನ್ಯಾಚುರಲಾಗಿ ಆಯ್ತಂದರೆ ದೇವ್ರು ಕೊಟ್ಟು ವರ ಅಂತ ಇರಿ. ಇನ್ನು ನೆಕ್ಸ್ಟ್ ಏನು, ಅದ್ರ ನಂತರ ಇರತಕ್ಕಂಥದ್ದು ಹೆಲ್ತ್, ಫಿನಾನ್ಸ್ ರಿಲೇಟೆಡಲ್ಲಿ ಪ್ರಾಬ್ಲಮೇ ಇಲ್ಲ. 11ನೇ ಮನೇಲಿ ರಾಹು ಇರೋದ್ರಿಂದ ಲಾಟ್ರಿ ಯೋಗ ಇದೆ. ಲಾಟ್ರಿ ಯೋಗ ಇದೆಯಿಂದ ಲಾಟ್ರಿ ಅಂಗಡಿಯಲ್ಲೇ ಕುತ್ಕೊಂಡ್ಬಿಡ್ಬೇಡಿ, ಓಕೆ. ಆಮೇಲೆ ಗ್ಯಾಮ್ಲಿಂಗಲ್ಲೇ ಕುತ್ಕೊಂಡ್ಬಿಡೋದಲ್ಲ. ಒಂದು ಸ್ವಲ್ಪ ಲಾಟ್ರಿಗೋಸ್ಕರ ಒಂದು 1000 ರೂಪಾಯಿ ಸಂಪಾದನೆ ನಿಮ್ಮದು ಉಳಿದಿದೆ ಅಂದರೆ ಅದರಲ್ಲೊಂದು 200 ರೂಪಾಯಿ 300 ರೂಪಾಯಿ ನೀವು ಎತ್ತಿಡಿ ಲಾಟ್ರಿಗೋಸ್ಕರ. ಇವಾಗ ಕೆಲವು ಜಾಗದಲ್ಲ ಏರ್ಪೋರ್ಟೆಲ್ಲ ಕಾರೆಲ್ಲ ಇಟ್ಟಿರ್ತಾರೆ ಲಾಟ್ರಿಗೆ, ಅದೆಲ್ಲ ಬೀಳ್ಬೋದು. ಕಾರ್ ಲಾಟ್ರಿಯಲ್ಲಿ ಬೀಳ್ಬೋದು, ಗೋಲ್ಡ್ ಚಿಟ್ ಹಾಕಿರ್ತಾರೆ ಬೀಳ್ಬೋದು. ಇನ್ನೇನು ಕೆಲವರು 25 ಲಕ್ಷ 50 ಲಕ್ಷ ಚಿಟ್ ಹಾಕಿರ್ತಾರೆ. ಆ 50 ಲಕ್ಷ 25 ಲಕ್ಷ ಚಿಟ್ಟೆಲ್ಲ ಬಿಡ್ಡಲ್ಲಿ ಕೂಗೋದಕ್ಕಿಂತ ಟೋಕನಲ್ಲಿ ತೆಗಿತಾ ಇರ್ತಾರೆ. ನಿಮಗೆ ಇಷ್ಟು ದಿನ ಹಾಕಿರ್ತೀರ, ಒಂದು 10 ತಿಂಗಳು ನಡೆದಿರುತ್ತೆ, 5 ತಿಂಗಳು ನಡೆದಿರುತ್ತೆ, ಬಿದ್ದಿರಲ್ಲ. ಈ ವರ್ಷ ಬೀಳುತ್ತೆ ನೋಡಿ. ಸೊ ಅದರಿಂದ ಲಾಟ್ರಿ ಯೋಗ ಇದೆ. ಸೊ ಫಿನಾನ್ಸು ಚೆನ್ನಾಗಿರುತ್ತೆ ಅಂತಾಯಿತು. ಹೆಲ್ತು ಈ ವಿಷಯದಲ್ಲಿ ಬಂದಾಗ ಮಾತ್ರ ಮೇಷರಾಶಿಯವರು ಸ್ವಲ್ಪ ಹುಷಾರಾಗಿರಬೇಕು. 12ನೇ ಮನೇಲಿ ಶನಿ. 12ನೇ ಮನೇಲಿ ಶನಿ ಅಂದಿದ ತಕ್ಷಣ ನೀವು ಸಾಡೆ ಸಾತಿಗೆ ಅನ್ನೋದನ್ನು ಭಯ ಪಡೋದನ್ನು ಬಿಟ್ಟು ಓಡಾಟ, ಟ್ರಾವೆಲಲ್ಲಿ ಸ್ವಲ್ಪ ಹುಷಾರಾಗಿರಿ. ಶನಿಗ್ರಹ ಯಾವತ್ತೇ ಆಗಲಿ ಕೈ ಕಾಲನ್ನ ಡ್ಯಾಮೇಜ್ ಮಾಡ್ತಾನೆ. ಅದರಿಂದ ನೀವು ಕಾಮನಾಗಿ ಯಾರನ್ನ ನೋಡ್ಕೊಂಡ್ಬಿಡ್ಬೋದು ಇದರಲ್ಲಿ ಅಂದರೆ 8, 17, 26ನೇ ತಾರೀಕು ಹುಟ್ಟಿರೋರು ಕಾಮನಾಗಿ ಶನಿಗ್ರಹದ ಆದಿಕದಲ್ಲಿ ಹುಟ್ಟಿರೋರು ಅಂತೀವಿ. ಅವ್ರುಗಳಿಗೆಲ್ಲ ನೀವು ನೋಡಿದ್ರೆ ಕಾಲು ಮಂಡಿ ಇದೆಲ್ಲ ಸವತ ಬರೋದು, ನಡೆಯೋಕ್ಕಾಗದೆ ಹೋಗೋದು, ಇದೆಲ್ಲ ಪರಿಸ್ಥಿತಿಗಳಿರುತ್ತೆ. ಅದೇ ಥರ ಶನಿಗ್ರಹದ ಆದಿಕದಲ್ಲಿ ಹುಟ್ಟಿರೋರು ಕೂಡ ಇದು ಬರ್ಬೋದು. ಸೊ ವೆಹಿಕಲ್ ಆಕ್ಸಿಡೆಂಟ್ಸ್ ತೋರಿಸ್ತಿರೋದ್ರಿಂದ ಟ್ರಾನ್ಸ್ಪೋರ್ಟೇಷನ್, ಒಳ್ಳೆ ಟ್ರಾನ್ಸ್ಪೋರ್ಟೇಷನ್ ತೊಗೊಳ್ಳಿ. ಎಲ್ಲಾದರೂ ಹೋಗ್ಬೇಕಂದ್ರೆ ನಾನು ಬೈಕ್ ಚೆನ್ನಾಗಿ ಓಡಿಸ್ತೀನಿ ಅಂತ 500 ಕಿಲೋಮೀಟ್ರ್ ಹೋಗೋದು, ಕಾರ್ ಚೆನ್ನಾಗಿ ಓಡಿಸ್ತೀನಿ ಅಂತ 5000, 6000 ಕಿಲೋಮೀಟ್ರ್ ಹೋಗೋದು, ಇದೆಲ್ಲ ಬೇಡ. ಒಂದು ವಾಲ್ವೋ ಬಸ್ ಅಂತೆ, ಟ್ರೈನ್ ಅಂತೆ, ಒಂದು ಫ್ಲೈಟ್ ಅಂತೆ, ಈ ಥರ ತಗೊಳ್ಳಿ. 5ನೇ ಮನೇಲಿ ಕೇತು ಇರೋದ್ರಿಂದ ಮಕ್ಕಳ ಆರೋಗ್ಯದಲ್ಲಿ ಏರುಪೇರಾಗಿ ಅವ್ರಿಗೇನಾದರೂ ಸಣ್ಣ ಪಣ್ಣ ಆಕ್ಸಿಡೆಂಟ್ ಆಗಿ ಆಪ್ರೇಷನ್ ಸರ್ಜರಿ ಬರ್ಬೋದು. ಅದು ನಿಮಗೆ ಬೇಸರ ಕೊಡ್ಬೋದು. ನಿಜ ತಾನೇ, ಎಲ್ಲ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ತೀವಿ, ದುಡ್ಡು ಕಾಸೆಲ್ಲ ಇದೆ, ಮಗನಿಗೆ ಆಕ್ಸಿಡೆಂಟ್ ಆಗೋಯ್ತು, ಸ್ವಲ್ಪ ಹಾಸ್ಪಿಟಲೈಸ್ ಆಗಿದ್ದಾನೆ ಅಂದರೆ ಬೇಜಾರಲ್ವಾ? ಈ ಥರದ್ದು ನಡಿಬೋದು. ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳು, ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ, ಅವ್ರಿಗೆ ನೀವು ಹೇಳ್ಬಿಡಿ, ನೋಡಿ ನಾನು ಮೇಷರಾಶಿಯಲ್ಲಿ ಹುಟ್ಟಿದ್ದೀನಿ, ನೀನು ನನ್ನ ಮಗ ಸ್ವಲ್ಪ ಮೊದಲೇ 2 ವೀಲರು 4 ವೀಲರ್ ಜಾಸ್ತಿ, ಆಮೇಲೆ ಮಗಳಾಗಿದ್ದರೂ ನೀನು ಕಾರ್ ಓಡಿಸೋದು ಅದು ಇದು ಅಂತ ಮಾಡ್ತೀಯಾ, ಸ್ವಲ್ಪ ಹುಷಾರಮ್ಮ, ಏನಾದ್ರು ಹೆಚ್ಚು ಕಮ್ಮಿ ಆಗುತ್ತೆ ಅಂತೇಳಿ ಅವ್ರಿಗೂ ತಿಳಿ ಹೇಳಿ. ಸೊ ಓವರಾಲ್ 80% ಚೆನ್ನಾಗಿದೆ ಅಂತ ಹೇಳಿಬಿಟ್ಟೆ. ಒಂದು 10-20%, ಅದ್ರಲ್ಲಿ 90% ಹೇಳಿದ್ದೀವಿ ಅಂತ ಇಟ್ಕೊಳ್ಳಿ, ಒಂದು 10% ಹಾಗೆ ಹೀಗೆ ಇದೆ. ಇದರಿಂದ ಈಚೆ ಬರೋದಕ್ಕೆ ಏನು ಪರಿಹಾರ ಮಾಡ್ಕೋಬೋದು? ನಮ್ಮಲ್ಲಿ ಶನಿಗ್ರಹದ್ದು ಇವಾಗ ಸಾಡೆ ಸತಿಗೆ ಭಯ ಪಡ್ತಾ ಇದ್ದೀರಾ ಎಲ್ಲರೂ ಮೇಷರಾಶಿಯವರು. 12ನೇ ಮನೆಗೆ ಬಂದುಬಿಡ್ತು, ಆಮೇಲೆ ಮತ್ತೆ ಜನ್ಮಕ್ಕೆ ಬರುತ್ತೆ, ಆಮೇಲೆ 2ನೇ ಮನೆಗೆ ಬರುತ್ತೆ, ಇನ್ನೂ 7.5 ವರ್ಷ ನಾನೇನು ಕಷ್ಟಪಡಬೇಕಲ್ಲ 7.5 ಶನಿಯಲ್ಲಿ ಅಂತ. ಆ ಥರ ಯೋಚನೆ ಮಾಡಬೇಡಿ. ನಮ್ಮಲ್ಲಿ 3 ವಿಧವಾದಂಥ ಶನಿ ಅಂತಾರೆ. ಮಂಗುಂ ಶನಿ, ಪೊಂಗುಂ ಶನಿ, ಮರಣ ಶನಿ ಅಂತ. ಅದರಲ್ಲಿ ಈ ಪೊಂಗುಂ ಶನಿ ಅಂತಾರಲ್ಲ, ಉಕ್ಕುವ ಶನಿ ಅಂತ. ಈ ಉಕ್ಕುವ ಶನಿ ನಮಗೆ ಬಹಳ ಒಳ್ಳೆಯದನ್ನು ಮಾಡ್ತಾನೆ. ಈ ಉಕ್ಕುವ ಶನಿ ಇರತಕ್ಕಂಥ ಜಾಗ ಯಾವುದು ಅಂದರೆ ತಿರುಕೊಳ್ಳಿಕಾಡು ಪೊಂಗು ಶನೀಶ್ವರ ಅಂತ. ಈ ತಿರುಕೊಳ್ಳಿಕಾಡು ಪೊಂಗು ಶನೀಶ್ವರ ದೇವಸ್ಥಾನಕ್ಕೆ ಶುಕ್ರವಾರದ ದಿನ ಹೆಣ್ಣು ಮಕ್ಕಳು, ಗುರುವಾರದ ದಿನ ಗಂಡು ಮಕ್ಕಳು ಹೋಗಿ ದರ್ಶನ ಮಾಡ್ಕೊಂಡು ಬಂದಿದ್ದೇ ಆದರೆ, ಗುರು ಅಂದರೆ ಗಂಡು, ಶುಕ್ರ ಅಂದರೆ ಹೆಣ್ಣು, ಅದರಿಂದ
ಹೆಣ್ಣು ಮಕ್ಕಳು ಶುಕ್ರವಾರ ಹೋಗಿ ಬನ್ನಿ, ಗಂಡು ಮಕ್ಕಳು ಗುರುವಾರ ಹೋಗಿ ಬನ್ನಿ. ಹೋಗಿ ಬಂದಿದ್ದೇ ಆದರೆ ಅಲ್ಲಿ ಲಕ್ಷ್ಮೀ ಸ್ವರೂಪವಾಗೇ ಶನೀಶ್ವರ ಇದ್ದಾನೆ ಅಂತ. ಭಾರಿ ಪವರ್ಫುಲ್ ಆದಂಥ ಒಂದು ದೇವಸ್ಥಾನ. ಹೋಗಿ ಬನ್ನಿ, ಭಾರಿ ಒಳ್ಳೆಯದಾಗತ್ತೆ, ತುಂಬ ಚೆನ್ನಾಗಾಗತ್ತೆ. ಈ ಸಾಡೆ ಸಾತಿ ಅನ್ನೋ ಭಯ ನಿಮ್ಮನ್ನು ಕಾಡಲ್ಲ. ಮೇಷರಾಶಿಯವರಿಗೆ ಏನೇನು ಒಳ್ಳೆಯದು ನಡೀಬೇಕು ಅದೆಲ್ಲ ನಡೆಯುತ್ತೆ ಈ ವರ್ಷ. ಬಿಡದೆ ನಿಮ್ಮ ಪ್ರಯತ್ನವನ್ನು ಚಾಲ್ತಿಯಲ್ಲಿಡಿ. ಸಾಧ್ಯವಾದಷ್ಟು ನೀವು ಹೇಳ್ಕೋಬೇಕಾಗಿರೋ ಮಂತ್ರ ಅಂತ ನಾವು ಹೇಳಬೇಕು ಅಂತ ಹೇಳಿದ್ರೆ, ಮಂಗಳ ಗ್ರಹದ ಮಂತ್ರ, ವರ್ಷ ಪೂರ್ತಿ ಜಪಿಸ್ಬೇಕಾಗಿರೋ ಒಂದು ಮಹಾಮಂತ್ರ ಹೇಳ್ತೀನಿ ನೋಡಿ. ಓಂ ಕ್ರಾಂ ಕ್ರೀಂ ಕ್ರೌಂ ಸ ಭೌಮಾಯ ನಮಃ. ಒಂದೇ ಲೈನು, ಓಂ ಕ್ರಾಂ ಕ್ರೀಂ ಕ್ರೌಂ ಸ ಭೌಮಾಯ ನಮಃ, ಒಂದೇ ಲೈನ್. ಎಷ್ಟು ಬಾರಿ ಆಗುತ್ತೋ ಅಖಂಡ ಜಪ. ಸುಮ್ಮನೆ ಒಂದು ಸತಿ 2 ಸತಿ 108 ಸತಿ ಎಲ್ಲ ಹೇಳ್ಬೇಡಿ. ಮನಸ್ಸಲ್ಲಿ ಹೇಳ್ಕೊತಾ ಇರಿ. ವಾಕಿಂಗ್ ಮಾಡ್ತಿದ್ದೀರಾ ಹೇಳಿ, ಯಾವುದೋ ಟ್ರಾವೆಲ್ ಮಾಡ್ತಿದ್ದೀರಾ ಹೇಳಿ, ಎಲ್ಲೋ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ ವೆಯ್ಟ್ ಮಾಡ್ತಿದ್ದೀರಾ ಹೇಳಿ. ಇದನ್ನು ಹೇಳ್ಕೊಂಡು ಹೋಗ್ತಾ ಹೋಗ್ತಾ ಮೇಷರಾಶಿಯ ಅಧಿಪತಿ ಕುಜ, ಇದು ಕುಜಗ್ರಹದ ಮಹಾಮಂತ್ರ. ಇದನ್ನು ಜಪ ಮಾಡಿ, ಎಲ್ಲ ಸಮಸ್ಯೆಗಳಿಂದ ಹೊರ ಬಂದುಬಿಡ್ತೀರಾ. ಇನ್ನು ನಾನು ಹೇಳಿದ್ದೀನಿ ನಿಮಗೆ 90% ಚೆನ್ನಾಗಿದೆ ಅಂತ, ಅದು ಇನ್ನೂ ಪರ್ಸೆಂಟೇಜ್ ಹೆಚ್ಚಾಗುತ್ತೆ, ನಿಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಮತ್ತೆ ಹೊಸ ವಿಡಿಯೋಗಳೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಆರಾಮಾಗಿರಿ, ಹುಷಾರಾಗಿರಿ ಅಂತ ಹೇಳ್ತಾ ತಮ್ಮಿಂದ ಬಿಡುಗಡೆ ತಗೊಳ್ತಿರುವುದು ತಮ್ಮೆಲ್ಲರ ಜಯ ಶ್ರೀನಿವಾಸನ್ ಗುರೂಜಿ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ವಸುದೈವ ಕುಟುಂಬಕಂ.